ಸಾಹೇಬರು ಮತ್ತು ಭೀಮಣ್ಣ ಸರು ಈ ಸಲ ಶಾಸಕರಾದಮೇಲೆ ನಾನು ಫಸ್ಟ್ ಇದನ್ನು ನಾನು ಕಾರ್ಯಕ್ರಮ ಬರಲಿಕ್ಕೆ ಹಂಚ್ಕೊಳ್ತಾ ಇದ್ದೀನಿ. ನನಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ನನಗೆ ಶಶಿ ಅಂತಂದರೆ ಏನೋ ಒಂದು ಅಟ್ಯಾಚ್ಮೆಂಟು. ಹಾಗಾಗಿ ಈ ವೇದಿಕೆಯಲ್ಲಿ ನಾನು ಒಂದು ವಿಚಾರವನ್ನು ಸ್ಪರ್ಶಪಡಿಸಬೇಕು. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಾವು ಬೇರೆ ಬೇರೆ ಇಲಾಖೆಗಳಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಆದರೆ ಶಿಕ್ಷಣ ಇಲಾಖೆಗೆ ಬಂದ ನಂತರ ನನಗೆ ಅನಿಸೋದು ಏನಂತಂದರೆ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಬಹಳಷ್ಟು ಇನಿಷಿಯೇಟಿವ್ಗಳನ್ನು ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಏನಂತಂದರೆ ನಾವು ಹೊರಗಡೆ ನಿಂತು ಮಾತಾಡ್ತಕ್ಕಂಥದ್ದು ಬೇರೆ. ಆದರೆ ನಾನು ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಅಪರ ಆಯುಕ್ತನಾಗಿ ಹೋದ್ಮೇಲೆ 10ನೇ ತರಗತಿ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಬಹಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಮಧು ಬಂಗಾರಪ್ಪ ಸಾಹೇಬರು ಬಹಳಷ್ಟು ಶ್ರಮಿಸಿದ್ದಾರೆ. ನಾನು ಈ ವೇದಿಕೆ ಮುಖಾಂತರ ಎಲ್ಲ ವಿದ್ಯಾರ್ಥಿ ಪೋಷಕರ ಪರವಾಗಿ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದರೆ ನೋಡ್ರಿ, 10ನೇ ತರಗತಿ ಸ್ಟಾರ್ಟ್ ಆದಮೇಲೆ ಏನಂತಂದರೆ ನಾವು ಸೇತುಬಂಧ ಕಾರ್ಯಕ್ರಮ ಮಾಡ್ತೀವಿ, ತಮಗೆಲ್ಲ ಗೊತ್ತಿದೆ. ಅದರಲ್ಲಿ ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ, ಯಾರು ಕಲಿಕೆಯಲ್ಲಿ ಮುಂದಿದ್ದಾರೆ ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಿ ಪ್ರತಿ ಅಕಾಡೆಮಿಕ್ ಇಯರ್ ಸ್ಟಾರ್ಟಿಂಗಿಂದಾನೇ ಏನಂತಂದರೆ ನಾವು ಕಲಿಸ್ತಾ ಬರ್ತೀವಿ ಎಲ್ಲ ಹುಡುಗರಿಗೆ. ಅಂತಂದರೆ ಕಲಿಕೆಯನ್ನು ಅವರು ಕಲಿಕೆ ಸಾಮರ್ಥ್ಯ ಗಳಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ. ಅದಾದ ನಂತರ FL ಏನಂದರೆ ಫಂಡಮೆಂಟಲ್ ಲಿಟ್ರಸಿ ಮತ್ತು ನ್ಯೂಮರಸಿ ಅಂತಕ್ಕಂಥ ಕಾರ್ಯಕ್ರಮದ ಮುಖಾಂತರ ಇಲ್ಲಿ ಡಿಸೆಂಬರ್ ಎಂಡ್ವರೆಗೆ ನಾವು ಏನಂತಂದರೆ ಪಠ್ಯಕ್ರಮ ಮುಗಿಸ್ಬೇಕಂತಂದರೆ ಅಲ್ಲಿವರೆಗೆ ಕಲಿಸ್ತೀವಿ. ಅದಾದ ನಂತರ 10ನೇ ತರಗತಿ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಉನ್ನತ ಅಂದರೆ ಹೆಚ್ಚಾಗಲಿಕ್ಕೆ 29 ಅಂಶಗಳ ಕಾರ್ಯಕ್ರಮ ಇದೆ. ಅದರಲ್ಲಿ ಏನಂತಂದರೆ ವಿದ್ಯಾರ್ಥಿಯನ್ನು ಬೆಳಿಗ್ಗೆ ಎಬ್ಸೋದ್ ಮುಖಾಂತರ ಅರ್ಲಿ ವೇಕಪ್ ಕಾಲ್ ಅಂತ ಹೇಳ್ತೀವಿ. ವೇಕಪ್ ಕಾಲ್ ಮಾಡೋದ್ರ ಮುಖಾಂತರ ಹಾಗೂ ಪ್ರಾರ್ಥನಾವಧಿ ಚಟುವಟಿಕೆಗಳನ್ನು ಹಿಡ್ಕೊಂಡು ವಿಶೇಷ ತರಗತಿಗಳನ್ನು ಹಿಡ್ಕೊಂಡು ಆಮೇಲೆ ಏನಂತಂದರೆ ಶಾಲೆ ಮುಗಿದ ನಂತರ ವಿಶೇಷ ತರಗತಿಯನ್ನು ಹಿಡ್ಕೊಂಡು ಪಾಲಕ ಪೋಷಕರ ಸಭೆಗಳನ್ನು ಹಿಡ್ಕೊಂಡು ಗೈರಾದ ವಿದ್ಯಾರ್ಥಿಗಳ ಒಂದು ವಾಪಸ್ ಬರಲಿಕ್ಕೆ ಕಾರ್ಯಕ್ರಮಗಳನ್ನು ಹಿಡ್ಕೊಂಡು ಪ್ರತಿಯೊಂದು ಇದ್ರ ಕಾರ್ಯಕ್ರಮಗಳ ಬಗ್ಗೆ ನಾವು ಏನಂತಂದರೆ ಕಾರ್ಯಕ್ರಮ ಮಾಡ್ತಾ ಬರ್ತೀವಿ ಶಿಕ್ಷಣ ಇಲಾಖೆಯಲ್ಲಿ. ಅದಾದ ನಂತರ ಕೊನೆಯದಾಗಿ ವಿದ್ಯಾರ್ಥಿಗಳು ಯಾರು ಒಬ್ಬರೂ ಸಹಿತ ಫೇಲ್ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರ ಒಂದು ಮಹದಾಸೆ. ಅದಕ್ಕೋಸ್ಕರ ಈ ಸಲ ಏನಂತಂದರೆ ನೋಡ್ರಿ, ಎಂಥ ಅದ್ಭುತ ಅಂದ್ರೆ ನಾವು ಕಲಿಯುವಾಗಿಲ್ಲ ಸರ್, ಯಾವುದೋ ಬ್ಲೂ ಪ್ರಿಂಟಲ್ಲೆಲ್ಲ ಏನಿರಲಿಲ್ಲ ಸರ್, ಸುಮ್ಮನೆ ಓದ್ತಾ ಹೋಗ್ತಿದ್ವಿ. ಈ ಸಲ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಏನಂತಂದರೆ SLC ಬೋರ್ಡ್ಗೆ ಡೈರೆಕ್ಷನ್ಸ್ ಕೊಟ್ಟು SLC ಬೋರ್ಡಿಂದಾನೆ ಏನಂತಂದರೆ ಬ್ಲೂ ಪ್ರಿಂಟ್ ಜಾರಿಗೊಳಿಸಿದ್ದಾರೆ. ಅದರಲ್ಲಿ ನಮಗೆಲ್ಲ ಗೊತ್ತಿದೆ, ನಮ್ಮ ವಿದ್ಯಾರ್ಥಿ ಟೀಚರ್ಸ್ಗೆ ಗೊತ್ತಿದೆ ಅಂತಂದರೆ ಸರಿಸುಮಾರು 40 ಬ್ಲೂ ಪ್ರಿಂಟ್ ಪ್ರಕಾರ 80% ಮಾರ್ಕ್ಸ್ ಬ್ಲೂ ಪ್ರಿಂಟ್ ಪ್ರಕಾರ ಬರ್ತದೆ. ಅಂತಂದರೆ ಔಟ್ ಆಫ್ 100 ಯಾಕಂದ್ರೆ ಎಲ್ಲರಿಗೂ ಗೊತ್ತಿರಬೇಕಿದು, ಔಟ್ ಆಫ್ 100 ಏನಂತಂದರೆ 80 ಮಾರ್ಕ್ಸ್ ನಾವು ರೈಟಿಂಗಲ್ಲಿ ಬರೀತೀವಿ. 80 ಮಾರ್ಕ್ಸಿಗೆ 80% ಮಾರ್ಕ್ಸನ್ನು ಕಂಪಲ್ಸರಿ ಏನಂತಂದರೆ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಬರ್ತದೆ. ಉಳಿದಿರ್ತಕ್ಕಂಥದ್ದು 20% ಮಾರ್ಕ್ಸ್ ಅಪ್ಲೈಡ್ ಕ್ವಶನ್, 10 ಮಾರ್ಕ್ಸ್ ಅಪ್ಲೈಡ್ ಕ್ವಶನ್ಸ್ ಇರ್ತದೆ. ಇದೊಂದು. ಇದ್ರ ಜೊತೆಗೆ ಏನಂತಂದರೆ ಇಲಾಖೆಗೆ ಡೈರೆಕ್ಷನ್ಸ್ ಕೊಟ್ಟು ಸರ್ ಏನಂತಂದರೆ ಒಂದು ಕ್ವಶನ್ ಬ್ಯಾಂಕನ್ನು ಮಾಡಿಸಿದ್ರು. ಅಂತಂದರೆ ಎಲ್ಲ ನಾವು UPSC KPSC ಇದನ್ನೇ ಓದ್ತೀವಿ ಸರ್ ನಾವು. ಏನಂತಂದರೆ ಒಂದು ಆ ಕ್ವಶನ್ ಬ್ಯಾಂಕನ್ನು ಓದಿದ್ರೆ ಸಾಕು, ನೀವು ಕಂಪ್ಲೀಟ್ ಆಗಿ ಏನಂತಂದರೆ ನೀವು ಪಾಠ ಓದ್ದಂಗೆ ಆಗ್ತದೆ ಅಂತ ಕ್ವಶನ್ ಬ್ಯಾಂಕ್ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಅದನ್ನು ಒಂದು ಜಾರಿಗೊಳಿಸ್ತಕ್ಕಂಥದ್ದು ಆಯಿತು. ಅದಾದ ನಂತರ 4 ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟರು. ಈಗ ನೋಡಿರಿ, ವಿದ್ಯಾರ್ಥಿಗಳು ಆ ಬ್ಲೂ ಪ್ರಿಂಟು LBA ಮತ್ತು 4 ಮಾಡಲ್ ಕ್ವಶನ್ ಪೇಪರ್ಗಳನ್ನು ಯೂಸ್ ಮಾಡಿದರೆ, ರೆಫರ್ ಮಾಡಿದರೆ ಡೆಫಿನೆಟ್ ಆಗಿ ಏನಂತಂದರೆ 80% ಮಾರ್ಕ್ಸ್ ತಗೋಬಹುದು. ಅದ್ರ ಜೊತೆಗೆ ಏನಂತಂದರೆ ಮಿಷನ್ 40+ ಅಂತಕ್ಕಂಥದ್ದನ್ನು ಈ 3 ಜಾರಿಗೊಳಿಸಿದ ಮೇಲೆ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಸರ್ ವಿಧಾನ ಇದು ಅಧಿವೇಶನ ಇತ್ತು, ಹೋದ ಒಂದು ಬೆಳಗಾವಿಯಲ್ಲಿ ಅಧಿವೇಶನ ಇದ್ರೂ ಸಹಿತ ಏನಂತಂದರೆ ಸಾಹೇಬ್ರಲ್ಲಿ ಇನಾಗ್ರೇಟ್ ಮಾಡಿದ್ರು. ಎಲ್ಲ ವಿಭಾಗದಲ್ಲಿ ಏನಂತಂದರೆ ಸರ್ ಅವರ ಮುಖಾಂತರ ಇನಾಗ್ರೇಟ್ ಮಾಡಿ ಮಿಷನ್ 40+ ಅಂತಕ್ಕಂಥ ಯೋಜನೆ ಸಹಿತ ಜಾರಿಯಲ್ಲಿದೆ. ಅಂತಂದರೆ ಪ್ರತಿಯೊಂದು ಮಕ್ಕಳು ಏನಂತಂದರೆ ಮಿನಿಮಮ್ ಎಷ್ಟು 40 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಲೇಬೇಕು, ಪ್ರತಿ ಮಗು ಪಾಸ್ ಆಗಲೇಬೇಕಂತಕ್ಕಂಥ ಆದೇಶವನ್ನು ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಹೊಂದಿದ್ದಾರೆ. ಅದಕ್ಕೋಸ್ಕರ ನಮ್ಮೆಲ್ಲ ಶಿಕ್ಷಕರು ನಮ್ಮೆಲ್ಲ ಪಾಲಕ ಪೋಷಕರು ಸರ್ ತಾವು ಮಾಡಿರ್ತಕ್ಕಂತಹ ಮೆಗಾ PTM ಸರ್, ನಮ್ಮ ವಿಭಾಗದಲ್ಲಿ ಸರ್ ಫಸ್ಟ್ನೇ ಮೆಗಾ PTM 9 ಲಕ್ಷ ಪೋಷಕರು ಅಟೆಂಡ್ ಆಗಿರ್ತಾರೆ ಸರ್, ತಾವು ಇನಿಷಿಯೇಟ್ ಮಾಡ್ತಕ್ಕಂಥದ್ದು ಸರ್. 2ನೇ ಮೆಗಾ PTM ಅಂದರೆ ನಮ್ಮದು 9 ಜಿಲ್ಲೆ ಬರ್ತದೆ ಧಾರವಾಡದಲ್ಲಿ. 2ನೇ ಮೆಗಾ PTM ಸರ್ ಸೇರಿಸುಮಾರು 5.5 ಲಕ್ಷ ಏನಂತಂದರೆ ಪೋಷಕರು ಇವರು ಜಾಯ್ನ್ ಆಗಿದ್ರು ಸರ್. ಅವ್ರಿಗೂ ಸಹಿತ ಅರಿವಿದೆ. ಆಮೇಲೆ ಸ್ಟೂಡೆಂಟ್ ಕಾರ್ನರ್ ತಾವೇನು ಹೇಳಿ ಮಾಡಿಸಿದ್ರಿ ಸರ್ ಇದರಲ್ಲಿ. ಅದು ಏನಂತಂದರೆ ಪ್ರತಿಯೊಬ್ಬ ಪಾಲಕರು ಪ್ರತಿಯೊಬ್ಬ ವಿದ್ಯಾರ್ಥಿ ಏನಂತಂದರೆ ಸ್ಟೂಡೆಂಟ್ ಕಾರ್ನರ್ನಲ್ಲಿ ನೀವು ಹೋಗಿ ನೋಡಿದರೆ ಬ್ಲೂ ಪ್ರಿಂಟ್ ಸಿಗ್ತದೆ, LBA ಕ್ವಶನ್ ಬ್ಯಾಂಕು ಸಿಗ್ತದೆ, 4 ಮಾಡಲ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಹಾಗಾಗಿ ಇಂಥ ಇನಿಷಿಯೇಟಿವ್ಗಳಿಂದ ಏನಂತಂದರೆ ಶಿಕ್ಷಣ ಇಲಾಖೆಗೆ ನಮ್ಮೆಲ್ಲ ಟೀಚರ್ಸ್ಗೆ ನಮಗೆಲ್ಲ ಒಂದು ಶಕ್ತಿ ಬಂದಂಗಾಗಿದೆ. ಅದ್ರ ಜೊತೆಗೆ ಏನಂತಂದರೆ ಈ ಒಂದು ಅಕಾಡೆಮಿಕ್ ಇಯರ್ನ ಬಿಟ್ಟು ಏನಂತಂದರೆ ಈ ಅಭಿವೃದ್ಧಿ ಕಾರ್ಯಗಳನ್ನು ಸಹಿತ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ನಿಮ್ಗೊಂದು ಮಾತು ಹೇಳಬೇಕು. ಸರ್ ಅವ್ರು ಬಂದ ಮೇಲೆ ಏನಂತಂದರೆ ಒಂದು ನನ್ನ ಶಾಲೆ ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಮಾಡಿದ್ರು ಸರ್. ಬಹುಶಃ ನಾನು ಏನಂತಂದರೆ ನಮ್ಮ ಶಾಲೆಗೆ ನಾನು ಎಲ್ಲಿ ಓದಿದ್ದೆ ಅಲ್ಲಿ ಹೋಗಿ ನಾನು ಕಂಟ್ರಿಬ್ಯೂಷನ್ ಮಾಡಿ ಇದನ್ನು ಮಾಡಿದೆ.
ಸಾಕಷ್ಟು ಜನ ಏನಂತಂದರೆ ಕಂಪ್ನಿಗಳು ಎಲ್ಲ CSRಗಳ ಮುಖಾಂತರ ಏನಂತಂದರೆ ಶಾಲೆಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು, ಕಂಪ್ಯೂಟರ್ಗಳನ್ನು ಕೊಡಿಸ್ತಕ್ಕಂಥದ್ದು, ಮಾನಿಟರ್ಗಳನ್ನು ಕೊಡಿಸ್ತಕ್ಕಂಥದ್ದು, ಎಲ್ಲ ರೀತಿಯ ಒಂದು ಶಿಕ್ಷಣ ಇಲಾಖೆಯ ಒಂದು ಆಶಯದಂತೆ ನಾವು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಮಾಡೋದ್ರ ಮುಖಾಂತರ ಶಿಕ್ಷಣ ಇಲಾಖೆಗೆ ಹಾಗೂ ಸಮಾಜಕ್ಕೆ ಒಂದು ಬೆಂಬಲವಾಗಿ ಒಂದು ಸದೃಢ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ನಿಲ್ತೀವಿ ಅಂತಕ್ಕಂಥ ನಮ್ಮ ಮಾತನ್ನು ಹೇಳಿ ಇನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇಲಾಖೆಯ ಉಪಕ್ರಮಗಳನ್ನು ಪರಿಚಯಿಸುತ್ತಾ ಈ ಎಲ್ಲ ಕಾರ್ಯಗಳ ಹಿಂದೆ ಬೆನ್ನೆಲುಬು